ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಕ್ರೋಶಾದಲ್ಲಿ ಮಾಡೋದೇ ಬೀಡ್ಸ್ ಡಿಸೈನ್ ಅನ್ಬೋದು. ಇದಕ್ಕೆ ತುಂಬ ಬೀಡ್ಸ್ ಯೂಸ್ ಮಾಡ್ತೀನಿ. ಸೊ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕ್ರೋಶಾದಲ್ಲಿ ಅಂತ ಏನಿಲ್ಲ, ನಾರ್ಮಲ್ ನೀಡಲಿಂದನೂ ಮಾಡ್ಬೋದು. ಸೂಜಿ ದಾರದಿಂದ, ಮಾಮೂಲಿ ಸೂಜಿ ದಾರದಿಂದ. ಇದಕ್ಕೆ ಬೀಡ್ಸ್ ಬಂದು ಮೀಡಿಯಮ್ ಸೈಜ್ ಬೀಡ್ಸು, ಹ್ಯಾಂಗಿಂಗ್ಸು, ಕ್ರಿಸ್ಟಲ್ ಬೀಡ್ಸು ಮತ್ತು ಪರ್ಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 4 ಟೈಪ್ಸ್ ಯೂಸ್ ಮಾಡಿದ್ದೀನಿ. ಬೇಕಂದರೆ ನೀವು 4 ಟೈಪ್ಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ 2 ಟೈಪ್ಸ್ ಆದರೂ ನಡೆಯುತ್ತೆ. ನಿಮಗೆ ಬೀಡ್ಸ್ ಯಾವ ರೀತಿ ಹೊಂದಿಕೆ ಆಗುತ್ತೆ, ಸೊ ನಿಮಗೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಆ ಥರ ನೀವು ಚೇಂಜ್ ಮಾಡ್ಕೋಬೋದು. ಜಸ್ಟ್ ಐಡಿಯಾಗೋಸ್ಕರ ತೋರಿಸಿದ್ದೀನಿ ಫ್ರೆಂಡ್ಸ್. ವೆರಿ ಸಿಂಪಲ್ ಡಿಸೈನ್, ಸಿಂಗಲ್ ಸ್ಟೆಪ್ ಡಿಸೈನು. ಸೊ ಆ್ಯಸ್ ಯೂಶುವಲ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನಾನು ಕ್ರೋಶದಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಕುಚ್ಚಿಗೆ ಜಾಗ ಬಿಟ್ಕೊಂಡು ಮಾಡ್ತಾಯಿದ್ದೀನಿ. ನಾರ್ಮಲ್ ನೀಡಲ್ ಕೂಡ ಇದೇ ಥರ ಮಾಡ್ಬೋದು. ಸ್ಟಾರ್ಟಿಂಗ್ ಲಾಕ್ ಹಾಕ್ಬಿಟ್ಟು ಇಲ್ಲಿ 5 ಚೈನ್ ಏನು ಬಿಡ್ತಾ ಇದ್ದೀನಿ, ನಾರ್ಮಲ್ ನೀಡಲಿಂದ ಅಷ್ಟೇ ಪ್ಲೇಸ್ನ ನೀವು ನಾಟ್ ಹಾಕ್ಕೊಂಡು, ಕಾಟನ್ ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೋಬೋದು ಸೇಮ್. ಸೊ ಇಲ್ಲಿ ಲಾಕ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೂ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಇದು ಬೀಡ್ಸ್ ಅನ್ನೋದು ಫ್ರೆಂಡ್ಸ್, ನೀವು ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡು. ನಾನಿಲ್ಲಿ ಕ್ರಿಸ್ಟಲ್ಲು, ಪರ್ಲು, ಗೆಜ್ಜೆ ಎಲ್ಲ ಯೂಸ್ ಮಾಡಿದ್ದೀನಿ. ಸೊ ಬೇಕಂದರೆ ನೀವು ಬರೀ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು, ಬರೀ ವಿತೌಟ್ ಹ್ಯಾಂಗಿಂಗ್ಸ್ ಕೂಡ ಯೂಸ್ ಮಾಡ್ಬೋದು. ಆ್ಯಸ್ ಯು ವಿಶ್ ಫ್ರೆಂಡ್, ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ಸ್ವಲ್ಪ ದಾರ ಮೇಲೆ ಮಾಡಿ 3 ಸರಿ ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಫಸ್ಟು ನಾನು ಮೀಡಿಯಮ್ ಸೈಜ್ ಗೋಲ್ಡ್ ಬೀಡು, ಕ್ರಿಸ್ಟಲ್ ಬೀಡು, ಗೋಲ್ಡ್ ಬೀಡ್ ಈ ರೀತಿ ತೊಗೊಂಡಿದ್ದೀನಿ. ಬೇಕಂದರೆ ಪರ್ಲು, ಕ್ರಿಸ್ಟಲ್ಲು, ಪರ್ಲ್ ಕೂಡ ನೀವು ತೊಗೋಬೋದು. ಸೊ ಆ ರೀತಿ ಕೂಡ ಮಾಡ್ಕೋಬೋದು. ಸೊ ಫುಲ್ಲು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಆದಮೇಲೆ ನೋಡಿ ಸ್ವಲ್ಪ ವಿ ಶೇಪ್ ಬರಬೇಕದು, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನಾರ್ಮಲ್ ನೀಡಲ್ಲಾದರೂ ಇದೇ ಥರ ಕಾಣೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಇಲ್ಲಿ ಒಂದು ಲಾಕ್ ಮಾಡಿಬಿಡ್ತೀನಿ. ಸಿಂಗಲ್ ಕ್ರೋಶೆ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಕಾಣಿಸುತ್ತೆ. 2 ಬೀಡ್ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಒಂದು ಕ್ರಿಸ್ಟಲ್ ಬೀಡ್. ಮತ್ತು ಇಲ್ಲಿಂದ ಸ್ವಲ್ಪ ಜಾಸ್ತಿ ದಾರ ಮೇಲೆ ಮಾಡಬೇಕು. ಇವಾಗ ಸ್ವಲ್ಪ ಜಾಸ್ತಿ ಬೀಡ್ಸ ಹಾಕಬೇಕಾಗತ್ತೆ. ನಿಮಗೆ ಅಷ್ಟು ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಕಡಿಮೆ ಆದರೂ ಹಾಕ್ಕೊಳ್ಳಿ. ಫಸ್ಟ್ ಪರ್ಲು, ಕ್ರಿಸ್ಟಲ್ಲು ಹಾಕಬೇಕು ಫ್ರೆಂಡ್ಸ್. ಕಾರ್ನರಲ್ಲಿ ಅಂದರೆ ಫಸ್ಟ್ ನಾನು ಪರ್ಲ್ ಹಾಕ್ಕೊಂಡಿದ್ದೀನಿ, ಒಂದು ಕ್ರಿಸ್ಟಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿ 3 ಗೆಜ್ಜೆ ತೊಗೊಂಡಿದ್ದೀನಿ. ಸೊ 1, 2 ಅಥವಾ 3. ಈ ಗೆಜ್ಜೆ ಬೇಡ ಅಂದರೆ, ಗೆಜ್ಜೆ ಸಿಕ್ಕಿಲ್ಲ ಅಂದರೆ ಬೇರೆ ಥರ ಹ್ಯಾಂಗಿಂಗ್ ಬಿಡಿ ನೀವು ಯಾವ ಥರ ತೊಗೋಬೋದು. ಆ್ಯಂಟಿಕ್ ಪೆಟಲ್ ಬೀಡ್ಸ್ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದಲ್ವ ಆ ಥರ, ಅಥವಾ ಲೀಫ್ ಬೀಡು ನಿಮ್ಮ ಸೈಡ್ ಯಾವ ಥರ ಸಿಗುತ್ತೋ ಆ ಥರ ನೀವು ತೊಗೋಬೋದು ಹ್ಯಾಂಗಿಂಗ್ ಬೀಡ್ಸು. ಮತ್ತು ಇದಕ್ಕೆ ಮತ್ತೆ ಕ್ರಿಸ್ಟಲ್, ಒಂದು ಪರ್ಲ್ ಹಾಕಿ ಎಂಡ್ ಮಾಡೋಣ. ಫಸ್ಟ್ ಪರ್ಲ್, ಕ್ರಿಸ್ಟಲ್ಲು 3 ಗೆಜ್ಜೆ, ಮತ್ತು ಒಂದು ಕ್ರಿಸ್ಟಲ್ಲು, ಒಂದು ಪರ್ಲ್ ಹಾಕಿ ಇಷ್ಟು ಒಂದು ಸೆಗ್ಮೆಂಟ್ ಟೈಪು ಇಷ್ಟನ್ನು ಹಾಕಿದ್ದೀನಿ. ಬೇಕಂದರೆ ಸ್ಟೋನ್ ರಿಂಗ್ಸ್ ಸಿಗುತ್ತೆ, ಸ್ಟೋನ್ ಬಾಲ್ಸ್ ಸಿಗುತ್ತೆ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಫುಲ್ ಲಾಕ್ ಮಾಡಿಬಿಟ್ಟು ನಾನು ಅದನ್ನು ಒಂದು ಸ್ವಲ್ಪ ಯು ಶೇಪಲ್ಲಿ ನೋಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕಾಗುತ್ತೆ ಅಷ್ಟು, ಜಾಸ್ತಿ ಯು ಬೇಡ, ಸ್ವಲ್ಪ ಬ್ರಾಡ್ ಯು ಟೈಪ್ ನಾನು ಲಾಕ್ ಮಾಡ್ಕೊಳ್ತೀನಿ. ಇದು ಒಂದು ಸೆಗ್ಮೆಂಟ್ಗೆ ಒಂದು ಕುಚ್ಚು, ಒಂದು ಸೆಗ್ಮೆಂಟ್ಗೆ ಒಂದು ಕುಚ್ಚು ಆ ಥರ ಮಾಡಿರೋದು ಫ್ರೆಂಡ್ಸ್. ಒಂದು ಸ್ವಲ್ಪ ಐಡಿಯಾ ಬಂತು, ಬೇರೆದ್ರಿಂದ ಇನ್ಸ್ಪೈರ್ ಆಗಿಬಿಟ್ಟೆ ಮಾಡಿದ್ದೀನಿ, ಟ್ರೈ ಮಾಡಿರೋದಷ್ಟೇ. ಡಿಸೈನು ಈ ರೀತಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಆ ಥರ ಚಿಕ್ಕದು, ಮಧ್ಯದಲ್ಲಿ ಈ ಥರ ಬರುತ್ತೆ. ಗೆಜ್ಜೆ 3 ಅದೇ ಥರ ಇರಲ್ಲ, ಅದು ಮೇಲೆ ಕೆಳಗಡೆ ಆಡ್ತಾ ಇರುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಇವಾಗ ಮೀಡಿಯಮ್ ಸೈಜು ಕ್ರಿಸ್ಟಲ್ ಬಿಡು, ಮೀಡಿಯಮ್ ಸೈಜ್ ಬಿಡು ಈ ರೀತಿ ಮತ್ತೆ ಹಾಕೋತೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಯು ಶೇಪಲ್ಲಿ ಬರಬೇಕು, ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಕ್ರಿಸ್ಟಲ್ ಬೀಡು ಮುಂದೆ ಬರಬೇಕು. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ, ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಫ್ರೆಂಡ್ಸ್, ಸೇಮ್ ನಾರ್ಮಲ್ ನೀಡಲಿಂದ ನಾಟ್ ಮಾಡಿಕೊಂಡು ನೀವು ಬೀಡ್ಸ್ನ ಈ ಥರ ಹೊಲ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ಸ್ಟಾರ್ಟಿಂಗ್ 3 ಸಿಂಗಲ್ ಕ್ರೋಶೆ ಮಾಡಿದೆ ಅಲ್ವಾ, ಇಲ್ಲೂ ಕೂಡ 3 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 5 ಚೈನ್ಸ್ ಹಾಕ್ಕೊಳ್ಳೋಣ, ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡ್ಕೊಳ್ಳೋಣ ನಾವು. ಸೊ ಬೀಡ್ಸ್ ಜಾಸ್ತಿ ಆಯಿತು ಅನ್ಸಿದ್ರೆ ಫ್ರೆಂಡ್ಸ್ ನೀವು ಕಡಿಮೆ ಮಾಡ್ಕೊಳ್ಳಿ. ಗೋಲ್ಡನ್ ಬೀಡ್ಸ್ ಬೇಡ ಅಂದ್ಕೊಳ್ಳೋರು ಬರೀ ಪರ್ಲು, ಕ್ರಿಸ್ಟಲ್ಲು ತುಂಬ ಲಾಂಗ್ ಟೈಮ್ ಬರುತ್ತೆ. ಪರ್ಲ್ ಅಂತೂ ಶೇಡ್ ಆಗೋದಿಲ್ಲ. ಸೊ ಕ್ರಿಸ್ಟಲ್ಲು ಅಷ್ಟೇ ತುಂಬ ಲಾಂಗ್ ಟೈಮ್ ಬರುತ್ತೆ, ಅಷ್ಟು ಬೇಗ ಕಲರ್ ಹೋಗೋದಿಲ್ಲ. ಸೊ ಗೋಲ್ಡನ್ ಬೀಡು ಅಷ್ಟೇ ತುಂಬ ಇಯರ್ಸ್ವರೆಗೂ ಬರುತ್ತೆ, ನಿಮಗೆ ಏನು ಶೇಡ್ ಆಗೋದಿಲ್ಲ, ಟ್ರೈ ಮಾಡ್ಬೋದು. ಸೊ ಈ ರೀತಿ ಕಾಣಿಸುತ್ತೆ. ಅಂದರೆ ವಿಡಿಯೋದಲ್ಲಿ ಕ್ರಿಸ್ಟಲ್ ಶೈನಿಂಗ್ ಅಷ್ಟು ಕಾಣಿಸಲ್ಲ ಫ್ರೆಂಡ್ಸ್. ನಿಮಗೆ ಡೈರೆಕ್ಟಾಗಿ ಕ್ರಿಸ್ಟಲ್ ಶೈನಿಂಗ್ ತುಂಬ ಕಾಣಿಸುತ್ತೆ ಅಲ್ವಾ, ನಿಮಗೆ ಗೊತ್ತಿರುತ್ತೆ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಈ ಥರ 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ದಾರ ಮೇಲೆ ಮಾಡಿ ಸೇಮ್ ಇವಾಗ ನಾವು ಸ್ಟಾರ್ಟಿಂಗಿಂದ ಯಾವ ರೀತಿ ಹಾಕಿದ್ದೀವಿ ಗೋಲ್ಡ್ 2 ಬೀಡ್ಸ್ ಮಧ್ಯೆ ಕ್ರಿಸ್ಟಲ್ ಬೀಡು ಹಾಕ್ಬಿಟ್ಟು ಲಾಕ್ ಮಾಡೋದು, ಮತ್ತು ಪರ್ಲ್ ಆ ಕಡೆ ಈ ಕಡೆ ಒಂದು ಪರ್ಲ್ನ ಆ್ಯಡ್ ಮಾಡಿಕೊಂಡು ಕ್ರಿಸ್ಟಲ್ಲು ಗೆಜ್ಜೆ ಮತ್ತು ಕ್ರಿಸ್ಟಲ್ಲು ಪರ್ಲ್ ಆ ಥರ ಮಾಡ್ಕೊಳ್ತೀನಿ. ನೋಡಿ ಪರ್ಲು ಒಂದು ಕ್ರಿಸ್ಟಲ್ ಆ್ಯಡ್ ಮಾಡಿದ್ದೀನಿ, ಇವಾಗ ಗೆಜ್ಜೆನೂ ಆ್ಯಡ್ ಮಾಡ್ತಾಯಿದ್ದೀನಿ. 3 ಗೆಜ್ಜೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಕಸ್ಟಮರ್ ಕೇಳಿ ಈ ಥರ ಬೇಕು ಸ್ವಲ್ಪ ಬೀಡ್ಸ್ ಚೇಂಜ್ ಮಾಡಿದ್ದಕ್ಕೆ ನಾನು ಕ್ರಿಸ್ಟಲ್ಲು ಪರ್ಲ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಮಾಡ್ತಾ ಇರೋದು. ಸೊ ಈ ಥರ ಟ್ರೈ ಮಾಡಿರೋದು ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ತುಂಬ ಬೀಡ್ಸ್ ಇಷ್ಟ ಆಗದಿರೋರಿಗೆ ಈ ಡಿಸೈನ್ ಅಷ್ಟು ಇಷ್ಟ ಆಗಲ್ಲ ಅನಿಸುತ್ತೆ. ಸೊ ಬೀಡ್ಸ್ ಇಷ್ಟ ಬೀಳೋರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಶೈನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಕುಚ್ಚು ಮತ್ತು ಸ್ಪೆಷಲಾಗಿ ಬರುತ್ತೆ, ಅಂದರೆ ಕುಚ್ಚು ಕೂಡ ಹ್ಯಾಂಗಿಂಗ್ಸ್ ಬರುತ್ತೆ. ಸೊ ಅದಕ್ಕೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನ್. ಇದು ನಾರ್ಮಲ್ ಕ್ರೋಶಾ ಥ್ರೆಡ್ ವರ್ಕ್ ಆ ಥರ ಅಲ್ದಿರ ಬರೀ ಬೀಡ್ಸಲ್ಲಿ ಮಾಡಿರೋಂಥ ಡಿಸೈನು. ಸೊ ಈ ಥರ ಮಾಡಿಕೊಂಡು ಅದು ಕೂಡ ಒಳಗಡೆಗೆ ಲಾಕ್ ಮಾಡಿಕೊಂಡು 1-2 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ ಮತ್ತೆ ಕುಚ್ಚಿಗೆ 5 ಚೈನ್ನ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಬೇಡ ಒಂದು ಸೆಗ್ಮೆಂಟ್ಗೆ ಬೀಡ್ಸ್ ಅಂದರೆ ನೀವು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಚಾಯ್ಸು, ನಿಮ್ಮದು ಕ್ರಿಯೇಟಿವಿಟಿ ಯಾವ ರೀತಿ ಚೇಂಜ್ ಆದರೂ ನೀವು ಮಾಡ್ಕೋಬೋದು. ಒಂದು ಐಡಿಯಾಗೋಸ್ಕರ ನಾವು ತೋರಿಸಿರ್ತೀವಿ. ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಬೇಕಂದರೆ ಪ್ಯಾರೆಟ್ ಗ್ರೀನ್ ಇಲ್ಲ ಬ್ಲೂ ಅಲ್ಲಿ ನೀವು ತೊಗೋತೀನಿ ಥ್ರೆಡ್ ಅಂದರೆ ಬ್ಲೂ ಅಲ್ಲೇ ತೊಗೋಬೋದಿತ್ತು. ಸೊ ಅದಾಗಿದ್ದರೆ ಇನ್ನೂ ಕಾಣಿಸ್ತಾ ಇರಲಿಲ್ಲ ಅನಿಸ್ತು ನನಗೆ, ಥ್ರೆಡ್ಡೇ ಕಾಣಿಸ್ತಾ ಇರಲಿಲ್ಲ. ಇದು ಸ್ವಲ್ಪ ಕಾಣುತ್ತೆ ಬಟ್ ಓಕೆ ಫ್ರೆಂಡ್ಸ್, ರೆಡಿ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಈ ರೀತಿ ಪೂರ್ತಿ ಸ್ಯಾರಿ ಮಾಡಿಕೊಂಡು ನಾವು ಇದಕ್ಕೆ ಕುಚ್ಚು ಕಟ್ಕೊಳ್ಳೋಣ. ನಾನು ಇಲ್ಲಿ ನೀಡಲ್ಗೆ ದಾರನ ಹಾಕ್ಕೊಂಡಿದ್ದೀನಿ. ನೀಡಲ್ಗಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಗಮ್ ಟಿಪ್ ಮಾಡಿಬಿಟ್ಟು ಆ್ಯಸ್ ಯೂಶ್ವಲ್ 137 ದಾರ ಸುತ್ತಕೊಂಡು ಈ ಥರ ಕುಚ್ಚು ಕಟ್ಕೊಳ್ಳೋಣ. ನಾರ್ಮಲ್ ಗಮ್ ಟಿಪ್ ಮಾಡಿನೇ ನೀವು ಕುಚ್ಚು ಕಟ್ಕೊಬೋದು, ಇಲ್ಲ ಈ ಥರ ನೀಡಲ್ಗೆ ಹಾಕ್ಕೊಂಡಾದರೂ ಕುಚ್ಚು ಕಟ್ಕೋಬೋದು. ಸೊ ಈ ರೀತಿ ಎಳ್ಕೊಂಡು ದಾರನ ನಾರ್ಮಲಾಗಿ ಝರಿ ಥ್ರೆಡ್ಡಿಂದ ಕುಚ್ಚು ಕಟ್ಕೊಳ್ಳೋಣ. ಸೊ ನಾರ್ಮಲ್ ಕುಚ್ಚುನೇ ಕಟ್ಕೊಳ್ಳೋದು, ಮೀಡಿಯಮ್ ಸೈಜಲ್ಲಿ. ತೀರಾ ಬೇವಿ ಕುಚ್ಚು ಬೇಡ, ತುಂಬ ಲೆಂತಿನೂ ಬೇಡ. ಸೊ ಅದ್ರ ಕೆಳಗಡೆ ಹ್ಯಾಂಗಿಂಗ್ ಬರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮೀಡಿಯಮ್ ಸೈಜ್ ಕುಚ್ಚಿಗೆ ಕಟ್ ಮಾಡ್ಕೊಳ್ಳೋಣ. ನಾವು ಝರಿ ಥ್ರೆಡ್ನ ಒಂದು 5 to 6 ಟೈಮ್ಸ್ ಅಥವಾ 7 to 8 ಟೈಮ್ಸ್ ನೀವು ಈ ಥರ ಸುತ್ತಕೊಂಡು ನಾಟ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಕೈಯಲ್ಲೇ ನಾಟ್ ಮಾಡ್ಕೊಳ್ತೀನಿ. ಒಬ್ಬೊಬ್ಬರು ನಾರ್ಮಲ್ ನೀಡಲ್ ಎಮ್ಮಿಂಗ್ ನೀಡಲ್ ಬರುತ್ತಲ್ವ ಅದರಲ್ಲಿ ಸ್ಟಿಚ್ ಮಾಡ್ಕೊಳ್ತಾರೆ. ಸೊ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಕುಚ್ಚು ಕಟ್ಕೊಳ್ಳೋದು ಅದೇ ರೀತಿ ಕಟ್ಕೊಳ್ಳಿ. ಒಂದೊಂದ್ಸತಿ ಐರನ್ ಮಾಡ್ಕೊಳ್ತೀವಿ, ಒಂದ್ಸತಿ ಹಾಗೆ ಹಾಕ್ತೀವಿ. ಸೊ ಇಟ್ ಡಿಪೆಂಡ್ಸ್ ಫ್ರೆಂಡ್ಸ್. ಯಾವ ರೀತಿ ಆದ್ರೂ ಕುಚ್ಚು ನೀಟಾಗಿ ಟ್ರಿಮ್ ಮಾಡಿ ನೀಟಾಗಿ ಕಟ್ ಆಗುತ್ತೆ. ಮತ್ತು ಸ್ವಲ್ಪ ಥ್ರೆಡ್ಡನ್ನು ದಾರ ಜಾಸ್ತಿ ಸುತ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಒಂದೇ ಸತಿ ಟ್ರಿಮ್ ಮಾಡಿಬಿಟ್ರೆ ನೀಟಾಗಿ ಬರುತ್ತೆ ನಮಗೆ. ಸೊ ಮೀಡಿಯಮ್ ಸೈಜ್ ಟ್ರಿಮ್ ಮಾಡಿದ್ದೀನಿ. ಇದಕ್ಕೆ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಮ್ಮಿಂಗ್ ನೀಡಲ್ಗೆ ಲಾಸ್ಟಲ್ಲಿ ನಾಟ್ ಮಾಡಿದ್ದೀನಿ. ಇವಾಗ ನೋಡಿ ಇದ್ರ ಕುಚ್ಚು ಒಳಗಡೆ ನಾನು ಈ ನಾಟ್ ಹೋಗೋ ಥರ ನಾನು ಮಾಡ್ಕೊಳ್ತೀನಿ. ಆ ಸೈಡಿಂದ ಕುಚ್ಚು ಒಳಗಡೆ ನಾಟ್ ಹೋಗಬೇಕು ಮತ್ತು ನೀಡಲು ಸೆಂಟರ್ಗೆ ಬರಬೇಕು. ಸೊ ಈ ಥರ ಬೇರೆ ಬೇರೆ ಥರನೂ ಸ್ಟಿಚ್ ಮಾಡ್ಕೋಬೋದು. ಇದು ಕುಚ್ಚು ಕಟ್ಟೋಕ್ಕಿಂತ ಮುಂಚೆನೇ ಸ್ಟಿಚ್ ಮಾಡ್ಕೋಬೋದು. ಸೊ ಕಟ್ ಮಾಡೋಕ್ಕೆಲ್ಲ ನಮಗೆ ಸ್ವಲ್ಪ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಸೆಂಟ್ರಲ್ಲಿ ಎಳ್ಕೊಂಡು ಈ ಥರ ಒಂದು ಬಿಗ್ ಬೀಡ್ ತೊಗೊಂಡು ಸ್ಮಾಲ್ ಬೀಡ್ ತೊಗೊಂಡು ನೋಡಿ ಈ ಥರ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಒಂದು ಬಿಗ್ ಬೀಡು, ಒಂದು ಸ್ಮಾಲ್ ಬೀಡು. ಬೇಕಂದರೆ ಬಿಗ್ ಬೀಡ್ ಮೇಲೆ ಇನ್ನೂ ಒಂದು ಬೀಡ್ ಸ್ಮಾಲ್ ಕೂಡ ನೀವು ಹಾಕೋಬೋದು. ಸ್ಮಾಲ್ ಬೀಡ್ ಇಟ್ಕೊಂಡು ಬಿಗ್ ಬೀಡ್ ಒಳಗಡೆ ನೀಡಲ್ನ ವಾಪಸ್ ರಿಟರ್ನ್ ತೊಗೋತಾ ಇದ್ದೀನಿ ನೋಡಿ. ಈ ಥರ ಕುಚ್ಚು ಕೆಳಗಡೆ ನಮ್ಗೆ ಈ ಥರ ಹ್ಯಾಂಗಿಂಗ್ ಬರಬೇಕು. ಸೊ ಒಂದು ಬಿಗ್ ಬೀಡು, ಒಂದು ಸ್ಮಾಲ್ ಬೀಡು ಈ ಥರ ಹ್ಯಾಂಗಿಂಗ್ ಬರಬೇಕು. ಆ ಥರ ನಾನು ಬಿಗ್ ಬೀಡ್ ಒಳಗಡೆ ನೀಡಲ್ನ ವಾಪಸ್ ಮಾಡಿಕೊಂಡು ನೋಡಿ ಇಲ್ಲಿ ಸೆಂಟ್ರ್ ಒಳಗಡೆ ಮತ್ತೆ ನಾನು ನೀಡಲ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೆಂಟ್ರ್ ಒಳಗಡೆ ನೀಡಲ್ನ ಪಾಸ್ ಮಾಡ್ಕೊತೀನಿ. ಸೊ ಕುಚ್ಚು ಥ್ರೆಡ್ ನಮಗೆ ಏನೂ ಆಗಬಾರ್ದು ಫ್ರೆಂಡ್ಸ್, ಸ್ವಲ್ಪ ನೀಟಾಗೆ ಕಾಣೋ ಥರ ನೀವು ಮಾಡ್ಕೊಳ್ಳಿ. ಸ್ವಲ್ಪ ಟ್ವಿಸ್ಟ್ ಆಗೋದು ಫೋಲ್ಡ್ ಆಗೋದೆಲ್ಲ ಆಗುತ್ತೆ. ಕೈಯಲ್ಲಿ ಸರ್ ಮಾಡ್ಕೊಳ್ಳಿ ಈ ಥರ ಥ್ರೆಡ್ನೆಲ್ಲ ಸರ್ ಮಾಡಿಕೊಂಡು ಲೆಂತ್ ಚೆಕ್ ಮಾಡಿಕೊಂಡು ನಾಟ್ ಮಾಡ್ಕೊಳ್ಳೋಣ ಹಿಂದೆಗಡೆ. ಸೊ ಆದಷ್ಟು ಕುಚ್ಚು ಕಲರ್ ಥ್ರೆಡ್ ತೊಗೊಳ್ಳಿ, ನಿಮಗೆ ನಾಟ್ ಹಾಕಿದೆಲ್ಲ ಕಾಣಿಸೋದಿಲ್ಲ. ಸೊ ಫಸ್ಟ್ ನಾಟು ಎಮ್ಮಿಂಗ್ ಥ್ರೆಡ್ ಫಸ್ಟ್ ನಾಟ್ ಇತ್ತಲ್ಲ ಅದು ಕೂಡ ಕುಚ್ಚು ಒಳಗಡೆ ಹೋಗಬೇಕು, ನಮಗೆ ಕಾಣಿಸ್ಬಾರ್ದು. ಆ ಥರ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಕುಚ್ಚು ಕೆಳಗಡೆ ನಮಗೆ ಬಿಗ್ ಬೀಡ್ ಅನ್ನೋದು ಸ್ವಲ್ಪ ಕಾಣಿಸ್ತಾ ಇರಬೇಕು. ಅದ್ರ ಮೇಲ್ಗಡೆ ಇನ್ನೂ ಒಂದು ಬೀಡ್ ಬೇಕಂದರೆ ಹಾಕೋಬೋದು ಫ್ರೆಂಡ್ಸ್. ನಮಗೆ ಥ್ರೆಡ್ ಎಲ್ಲೂ ಕಾಣಿಸ್ಬಾರ್ದು ಅಂದರೆ ಅದ್ರ ಮೇಲೆ ಕೂಡ ನೀವು ಬೀಡ್ ಹಾಕಿ ಅದು ಒಳಗಡೆ ಇರುತ್ತೆ ಮಾಡ್ಕೋಬೋದು. ಇದೇ ರೀತಿ ನಾನು ಒಂದು ಕಲರ್ ಗ್ರೀನು, ಒಂದು ಕಲರ್ ಬ್ಲೂ ಆ ಥರ ಕುಚ್ಚು ಕಟ್ಕೊಂಡಿದ್ದೀನಿ, ತೋರಿಸ್ತೀನಿ.
ಸೊ ಇದು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ಕುಚ್ಚಿಗೂ ಈ ಥರ ಹ್ಯಾಂಗಿಂಗ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಈ ಡಿಸೈನು. ಆ್ಯಕ್ಚುಲಿ ಇದು ನಾರ್ಮಲ್ ನೀಡಲ್ ಡಿಸೈನೇ, ಕ್ರೋಶದಿಂದ ಮಾಡಿದ್ದೀನಿ. ಅದರಲ್ಲಿ ಕೂಡ ಮಾಡ್ಬೋದು, ಇದರಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ಟ್ರೈ ಮಾಡಿರೋಂಥ ಡಿಸೈನು ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿ. ಹೊಸೊಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಜಸ್ಟ್ ಐಡಿಯಾಗೋಸ್ಕರ ತೋರಿಸಿದ್ದೀನಿ, ಒಬ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಶೈನಿ ಇದೆ ಫ್ರೆಂಡ್ಸ್. ಬೀಡ್ಸ್ ಎಲ್ಲ ಫುಲ್ ಶೈನ್ ಆಗ್ತಾ ಇರುತ್ತೆ. ಬಟ್ ಯಾವ ರೀತಿ ವರ್ಕ್ ಮಾಡಿದ್ದೀವಿ ಅಂತ ಅಷ್ಟು ಗೊತ್ತಾಗೋದಿಲ್ಲ ದೂರದಿಂದ. ಈ ಥರ ಡಿಫ್ರೆಂಟ್ ಶೈನಿ ಕೊಡುತ್ತೆ. ನೀವು ಒಂದು ಸಾರಿಗೆ ಟ್ರೈ ಮಾಡ್ಬೋದು ವಿತೌಟ್ ಕ್ರೋಶ ಅಥವಾ ಥ್ರೆಡ್ ವರ್ಕ್ಗಿಂತ. ಇದು ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಟ್ರೈ ಮಾಡ್ಕೋಬೋದು. ಸಾಫ್ಟ್ ಸಿಲ್ಕ್, ಮೈಸೂರು ಸಿಲ್ಕ್ ಯಾವುದಕ್ಕಾದರೂ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.